ಹಾಸನ ಜಿಲ್ಲೆಯ ಹಳೇಬೀಡು ಕರ್ನಾಟಕದ ಪ್ರಸಿದ್ಧ ಐತಿಹಾಸಿಕ ಸ್ಥಳ. ಇದು ಹೊಯ್ಸಳರ ಸಾಮ್ರಾಜ್ಯ ಜೊತೆಗೆ ಹೊಯ್ಸಳರ ರಾಜಧಾನಿಯೂ ಆಗಿತ್ತು. ಹೊಯ್ಸಳರು ಸುಮಾರು 92 ದೇವಾಲಯಗಳನ್ನು ನಿರ್ಮಿಸಿದ್ದಾರೆಂದು, ಅದರಲ್ಲಿ ಪ್ರಸಿದ್ಧವಾದವುಗಳೆಂದರೆ ಬೇಲೂರಿನ ಚೆನ್ನಕೇಶವ ದೇವಾಲಯ, ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ ಮತ್ತು ಸೋಮನಾಥಪುರದ ದೇವಾಲಯಗಳು ಪ್ರಮುಖವಾಗಿವೆ. ಇದು ಹೊಯ್ಸಳರ ವಿಷ್ಣುವರ್ಧನ ರಾಜನ ಮಂತ್ರಿಯಾಗಿದ್ದ ಕೇತುಮಲ್ಲನ ಉಸ್ತುವಾರಿಯಲ್ಲಿ ನಿರ್ಮಾಣವಾಗತೊಡಗಿತು ವಿವಿಧ ಮೂಲಾಧಾರಗಳಿಂದ ತಿಳಿದುಬರುತ್ತದೆ. ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯವನ್ನು ನೋಡಿದಾಗ ನಮ್ಮ ನಾಡು, ನುಡಿ, ಸಂಸ್ಕೃತಿಯ ಅನಾವರಣಗೊಳ್ಳುತ್ತದೆ. ನಾವೀಗ ದೇವಾಲಯದ ಮಹಾದ್ವಾರದಿಂದ ದೇವಾಲಯದ ಒಳಗೆ ಪ್ರವೇಶಿಸುತ್ತಾ ಇದ್ದೀವಿ. ಇದು ಶಿವನ ದೇವಾಲಯವಾಗಿರುವುದರಿಂದ ಇಲ್ಲಿ ನಂದಿ ಮತ್ತು ಭೃಂಗಿ ಎಂಬ ದ್ವಾರಪಾಲಕರುಗಳ ಶಿಲ್ಪವನ್ನು ಕಾಣುತ್ತೇವೆ. ಅವು ಸ್ವಲ್ಪ ಶಿಥಿಲಗೊಂಡಿರತಕ್ಕಂಥದ್ದನ್ನು ಕೂಡ ಕಾಣ್ತಾ ಇದ್ದೀವಿ. ಇವುಗಳೆಲ್ಲವನ್ನು ಬಳಪದ ಕಲ್ಲಿನಿಂದ ಕೆತ್ತಲಾಗಿದೆ ಎಂದು ತಿಳಿದು ಬರುತ್ತದೆ. ದ್ವಾರ ಬಾಗಿಲಿನಿಂದ ಒಳಗೆ ಹೋದಾಗ ಸುಂದರವಾದಂತಹ ದೇವಾಲಯ. ಇಲ್ಲಿ 2 ದೇವಾಲಯಗಳನ್ನು ನಾವು ಕಾಣುತ್ತೇವೆ. ಇದನ್ನು ದ್ವಿಕೂಟ ಎಂದು ಕೂಡ ಕರೆಯುತ್ತಾರೆ, ಜೋಡಿ ದೇವಸ್ಥಾನ ಎಂದು ಕೂಡ ಕರೆಯುತ್ತಾರೆ. ಸುಮಾರು 108 ಸ್ತಂಭಗಳಿದ್ದು ಪ್ರತಿಯೊಂದು ಕೂಡ ವಿಭಿನ್ನ ರೀತಿಯ ಕೆತ್ತನೆಗಳನ್ನು ಒಳಗೊಂಡಿರುವುದನ್ನು ಕಾಣುತ್ತೇವೆ. ಇದು ಹೊಯ್ಸಳೇಶ್ವರ ದೇವಾಲಯವಾಗಿದ್ದು ನಂದಿ ವಿಗ್ರಹವು ಕೂಡ ದೇವಾಲಯದ ಮುಂದೆ ಇದೆ. ಸುಂದರ ಮತ್ತು ಭವ್ಯವಾದಂತಹ ಕೆತ್ತನೆಗಳ ಮೂಲಕ ವಿಗ್ರಹಗಳನ್ನು ನಿರ್ಮಿಸಲಾಗಿದೆ. ಇಲ್ಲಿಯೂ ಕೂಡ ನಂದಿ ಮತ್ತು ಭೃಂಗಿಯ ದ್ವಾರಪಾಲಕರುಗಳ ಕೆತ್ತನೆಯನ್ನು ಕಾಣುತ್ತೇವೆ. ಹಾಗೆ ಮುಂದೆ ಹೋಗುತ್ತಾ ರಾಣಿ ಶಾಂತಲೇಶ್ವರ ದೇವಾಲಯವೂ ಕೂಡ ಇದೆ. ತುಂಬಾ ಸುಂದರವಾದಂತಹ ವಿಗ್ರಹಗಳ ಮೂಲಕ ಒಳಗೊಂಡಿರುವುದರ ಜೊತೆಗೆ ಸೂಕ್ಷ್ಮ ಕೆತ್ತನೆಗಳನ್ನು ಕಾಣುತ್ತೇವೆ. ಈ ದೇವಾಲಯಕ್ಕೆ 4 ಬಾಗಿಲುಗಳನ್ನು ಕಾಣುತ್ತೇವೆ. ಜೊತೆಗೆ ಮೇಲ್ಛತ್ತಿನ ಮೇಲೆಯೂ ಕೂಡ ಕುಸುರಿ ಕೆಲಸವನ್ನು ಕಾಣುತ್ತೇವೆ. ಈಗ ಶಾಂತಲೇಶ್ವರ ದೇವಾಲಯವನ್ನ ನೋಡ್ತಾ ಇದ್ದೀವಿ. ಇದು ಕೂಡ ಸುಂದರ ಕೆತ್ತನೆಯಾಗಿದ್ದು, ಜೊತೆಗೆ ಇಲ್ಲಿ ಗರ್ಭಗುಡಿ, ಪ್ರಾರ್ಥನಾ ಭಾಗ, ಜೊತೆಗೆ ನವರಂಗ ಮಂಟಪವನ್ನು ಕೂಡ ಕಾಣುತ್ತೇವೆ. ರಾಣಿಯು ಶಾಂತಲಾದೇವಿ ನೃತ್ಯವನ್ನು ಈ ನವರಂಗ ಮಂಟಪದಲ್ಲಿ ಮಾಡುವುದರ ಮೂಲಕ ದೇವರಿಗೆ ಪೂಜೆಯನ್ನು ಸಲ್ಲಿಸುತ್ತಿದ್ದಳೆಂದು ತಿಳಿದು ಬರುತ್ತದೆ. ಈಗ ನಾವು ದೇವಾಲಯದಿಂದ ಹೊರ ಬರ್ತಾ ಇದ್ದೀವಿ. ಬಾಗಿಲುಗಳು ಕೂಡ ಆಕರ್ಷಕವಾಗಿ ಕಾಣುತ್ತೇವೆ. ಶಿವ ದೇವಾಲಯವಾದುದರಿಂದ ನಂದಿ ವಿಗ್ರಹ ಇರಲೇಬೇಕು ಅಲ್ವಾ? ಹೌದು, ಇಲ್ಲಿ 2 ನಂದಿ ವಿಗ್ರಹದ ಮಂಟಪಗಳನ್ನು ಕಾಣುತ್ತೇವೆ. ಈ 2 ನಂದಿ ವಿಗ್ರಹಗಳಿಗೆ ಕಲ್ಲಿನ ಕುಸುರಿಯಲ್ಲಿಯೇ ಆಭರಣಗಳನ್ನು ಸುಂದರವಾಗಿ ಕೆತ್ತನೆ ಮಾಡಿರುವಂತದ್ದನ್ನು ಕಾಣುತ್ತೇವೆ. ಇದು ತುಂಬಾ ವಿಶೇಷ ಮತ್ತು ವಿಶಿಷ್ಟವಾಗಿ ಕಾಣಸಿಗುತ್ತದೆ. 2 ನಂದಿ ವಿಗ್ರಹಗಳಲ್ಲಿ ಒಂದಂತೂ ತುಂಬಾ ಸುಂದರವಾದ ದೇವಾಲಯದ ಕೆಳಗಿನ ಕುಸುರೆಯಲ್ಲಿ ಆನೆ, ಸಿಂಹ, ಹೂಬಳ್ಳಿ ಮತ್ತು ಕುದುರೆಯ ಚಿತ್ತಾರಗಳನ್ನು ಕಾಣುತ್ತೇವೆ. ಅದೇ ರೀತಿಯಾಗಿ ಸಮುದ್ರ ಮಂಥನದ ದೃಶ್ಯ, ತ್ರಿಮೂರ್ತಿಗಳ ಶಿಲ್ಪ, ವಾದ್ಯಗೋಷ್ಠಿ, ಬ್ರಹ್ಮನ ವಾಹನ ಹಂಸ, ಗಣಪತಿ, ಕಾರ್ತಿಕ, ಷಣ್ಮುಖನ ಕೆತ್ತನೆಗಳನ್ನು, ಜೊತೆಗೆ ಮಹಾಭಾರತದ ಕುರುಕ್ಷೇತ್ರ ಯುದ್ಧದ ಪ್ರಸಂಗಗಳನ್ನು, ಮಹಿಷಾಸುರ ಮರ್ದಿನಿಯ ಚಿತ್ತಾರವನ್ನು, ಉಮಾ ಮಹೇಶ್ವರಿಯ ಚಿತ್ರಗಳಿವೆ. ಇವೆಲ್ಲವುಗಳನ್ನು ಬಳಪದ ಕಲ್ಲಿನಿಂದ ಸುಂದರವಾಗಿ ಕೆತ್ತಲಾಗಿದೆ.
ಇಂಥ ಸುಂದರವಾದಂತಹ ಕಲಾವೈಭವದಿಂದ ಕೂಡಿದ ಹಳೆಬೀಡಿನ ಮೇಲೆ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ 2 ಬಾರಿ ದಾಳಿಯನ್ನು ಮಾಡಿರುವುದರಿಂದಾಗಿ ಕೆಲವೊಂದಿಷ್ಟು ವಾಸ್ತುಶಿಲ್ಪಗಳು ಮುಕ್ಕಾಗಿರುವುದು ಕಂಡುಬರುತ್ತದೆ. 12ನೇ ಶತಮಾನದಲ್ಲಿ ಆಳಿದಂತಹ ಹೊಯ್ಸಳರು ಕನ್ನಡ ಸಂಸ್ಕೃತಿಗೆ ಕೊಟ್ಟಂತ ಒಂದು ವಿಶೇಷ ಕೊಡುಗೆ ಈ ದೇವಾಲಯವಾಗಿದೆ.